ಅಣ್ಣ ಕೈ ತೆಗಿಯಣ. ನಮ್ ಹುಡುಗನ ನಿಮ್ಗ ವಿನ್ ಆಗಾನ 50 ಲಕ್ಷ ರೂಪಾಯಿ ಬಂತಂದ್ರ ಆ ಕ್ಯಾಶ್ ಇಟ್ಕೊಂಡೆ ನೀವ್ ಏನ್ ಮಾಡ್ತೀರಿ? ಫಸ್ಟ್ ಹತ್ರ 1 ಲಕ್ಷ ರೂಪಾಯಿ ತಗೊಂಡು ಗೋವಾ ಟ್ರಿಪ್ ಹೋಗ್ಕೊಂಡ್ರಿ ನಾ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು. ಗಾಯ್ಸ್ ಹಾ ಬಾ ತಗೋ ಬಾ ಟಿಕೆಟ್ ನಾಳೆ ಬಾ ಕೇಳೋಗಲ್ಲ ಹೋಗೋಣ ಮೇಡಮ್ ಬೋರ್ಡ್ನಾಗ. ನಮ್ಮ ಸವಿತಾ ಮೇಡಮ್ ಧೈರ್ಯ ಮಾಡಿ ಹೊಂಟಾರ ನೋಡ್ರಿ ಟಿಕೆಟ್ ಕೇಳಾಕ. ಅದ ಆಫೀಸ್ ರೀ ಹಾಂ ಅಲ್ಲೇ ಇದಂತ ಬಾ. ಆ್ಯಕ್ಚುಲಿ ನಾವು ಬೇರೆ ಕಂಟೆಂಟ್ ಮಾಡಕ್ಕೆ ಬಂದಿದ್ದು ರೀ ಇಲ್ಲಿ ಜನರ ಹತ್ರ ಏನ ಪ್ರಶ್ನೆ ಕೇಳ್ಬೇಕಂತೇಳಿ. ಬಟ್ ಇಲ್ಲಿ ಒಂದು ಬೆಳಗ್ಗೆ ನಮ್ಮ ವಿನಾಯಕ್ ಅವರಿಗೆ ಬೋಟ್ನಾಗ ಹೋಗೋ ಆಸೆ ಭಾಳ ಆಗೈತಿ. ಸೊ ಹಾಗಾಗಿ ಎಲ್ಲರೂ ಈಗ ಬೋಟ್ನಾಗ ಹೋಗಿ ಪ್ಲ್ಯಾನ್ ಮಾಡತ್ತೀವಿ ರೀ. ನೋಡೋಣ ಬೋಟ್ ಟಿಕೆಟ್ ಎಷ್ಟು ಇದೆ ಅಂತೇಳಿ. 50 ರೂಪಾಯಿ ಇರ್ಬೇಕು ಕಡೆ ಕಡೆ ಇತ್ತು. ಅರ್ಧ ಗಂಟೆ ಒಬ್ಬರಿಗೆ 80 ರೂಪಾಯಿ ಹಾಗೂ 3 ವರ್ಷದಿಂದ ಟಿಕೆಟ್ ಪ್ರಾರಂಭವಾಗುವುದು. ಅರ್ಧ ರೌಂಡ್ ವಯಸ್ಕರಿಗೆ ಅರ್ಧ ರೌಂಡ್ ವಯಸ್ಕರಿಗೆ 70 ರೂಪಾಯಿ ಮಾತ್ರ, ಮಕ್ಕಳಿಗೆ 50. ನೋಡ್ರಿ ಫ್ರೆಂಡ್ಸ್ ಅಲ್ಲೇ ಬೋಟ್ ಆಡಕಂತ ಹೋದ್ವು. ಅಲ್ಲಿ ಕ್ಯಾಶ್ ಬೇಕನ್ನಾಗತ್ತಾರ. ಸೊ ನಮ್ಮ ಹತ್ರ ಕ್ಯಾಶ್ ಅಂತ ಇಲ್ಲ, ಎಲ್ಲ ಫೋನ್ಪೇ ಐತಿ. ಫೋನ್ಪೇ ಮಾಡಕ್ ಹೋದ್ರ ಫೋನ್ಪೇ ಬೇಡ ಇಲ್ಲ ಅನ್ನಕತ್ತಾರೆ, ಸ್ಕ್ಯಾನರ್ ಇಲ್ಲ ಅಲ್ಲಿ. ಸೊ ನಾವು ಇವತ್ತ ಆಕ್ಚುಲಿ ಬಂದಿದ್ದ ಜನರ ಹತ್ರ ಬಿಗ್ ಬಾಸ್ ಬಗ್ಗೆ ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ ನಿಂಗೆ ಜನ್ಮಕ್ಕೆ ಹೋಗೋ ಬಿಗ್ ಬಾಸ್ ಬಗ್ಗೆ ಏನಾರ ಪ್ರಶ್ನೆಗಳು ಕೇಳ್ಬೇಕಂತ ಬಂದಿದ್ದು ಪ್ಲಾನ್ ಹಾಕೊಂಡ. ಇಲ್ಲಿ ಬಂದ್ಬೇಕಾಗ ಸ್ವಲ್ಪ ನರ್ವಸ್ ಆಗತೈತ್ರಿ. ಯಾಕಂದ್ರೆ ಫಸ್ಟ್ ಟೈಮ್ ಎಲ್ಲ ಜನರ ಹತ್ರ ಬಂದು ಮಾತಾಡ್ದ. ಸೊ ನರ್ವಸ್ ಆಗತೈತಿ. ಹಿಂಗಾಗಿ ನಾನು ಯಾರ ಹತ್ರ ಏನೋ ಪ್ರಶ್ನೆ ಕೇಳ್ತೀನಿ ಇಲ್ಲೋ ಇನ್ನೂ ಐಡಿಯಾ ಇಲ್ರಿ. ಇನ್ನೂ 1 ಅವರ್ ಟೈಮ್ ಐತಿ. ಯಾಕಂದ್ರೆ ನಮ್ಮ ಫ್ರೆಂಡ್ 7 ಗಂಟೆಗೆ ದುಬೈಗೆ ಹೋಗ್ಬೇಕು. ದುಬೈ ಅಲ್ಲ ದುಬೈ ಪಕ್ಕ ಬೆಂಗಳೂರು. ಬೆಂಗಳೂರು ಹಾಂ ದುಬೈ ಪಕ್ಕ ಬೆಂಗಳೂರು ಹೊಂಟಾನ್ರಿ. ಅದಕ್ಕಾಗಿ ಈಗ 6 ಗಂಟೆ ಆತ. ಇನ್ನೊಂದು ಅವರ್ ಒಳಗೆ ಏನಾರ ಜನರು ಕೇಳಕ್ಕಾದ್ರೆ ಕೇಳ್ತೀವಿ. ಇಲ್ಲ ಈ ಕೆರಿನ ರೌಂಡಿಂಗ್ ಹಾಕೊಂಡು ಹೋಗಿ ಆ ಕಡೆಯಿಂದ ಹೊರಗೆ ಹೋಗಿ ಚಹಾ ಕುಡಿದು ಮನೆಗೆ ಹೋಗ್ಬೇಕಂತ ಹೋಗ್ಬಿಡಲ್ಲ. 7 ಗಂಟೆ ಆದರೂ ಇವತ್ತು ಭಾಳ ಬೇಜಾರಾಗತ್ತೈತ್ರಿ. ಒಂದು ಭಾಳ ಹುರುಪ್ಲೆ ಬಂದಿತ್ತು ವಿಡಿಯೋ ಮಾಡ್ಬೇಕಂತೇಳಿ. ಸೊ ಮಾಡೋಕ್ಕಾಗತ್ತು. ಆ ಥರ ಇವರು ಬೆಂಗಳೂರಿಗೆ ಯಾವಾಗ ಬರೋ ನೀವು ಹೋಗಿ? ನಾನು ಸೋಮವಾರ ಬರ್ತೀನಿ. ಸೋಮವಾರ ಓಹೋ ನಾಶ್ ಹೆಂಗಿಲ್ಲ ಹಂಗಾರ ಇರ್ಲಿ. ಸೋಮವಾರ ದಿನ ಬಂದಂದ್ರ ಬಟ್ ನಾವು ಬಿಗ್ ಬಾಸ್ ಬಗ್ಗೆ ಆದಷ್ಟು ಜಲ್ದಿ ಬೇಗ ಮಾಡೇ ಬಿಡೋಣ್ರಿ ವಿಡಿಯೋ, ಬಿಡೋದು ಬೇಡ. ನೋಡೋಣ್ರಿ ಫಸ್ಟ್ ಟೈಮ್ ನರ್ವಸ್ ಆಗೋದಂತ ಕಾಮನ್. ಇನ್ನು ಮುಂದೆ ನನ್ನ ಚಾನಲ್ ಒಳಗೆ AB ಲೋಕರಿ ಚಾನಲ್ ಒಳಗೆ ಸ್ಕೂಲ್ ಬಗ್ಗೆನೂ ವಿಡಿಯೋ ಬರ್ತಾವ್ರಿ. ನಾವು ಹೆಡ್ ಮಾಸ್ಟರ್ ಹತ್ರ ಹೋಗಿ ಸ್ವಲ್ಪ ಮಾತಾಡಿ ಬಂದೇವಿ, ಅಲ್ಲಿ ವಿಡಿಯೋ ಬರ್ತಾವ. ಆದಷ್ಟು ಇನ್ನು ನಮ್ಮ ಮಹಾಜನತೆ ಬಗ್ಗೆನೂ ಸ್ವಲ್ಪ ವಿಡಿಯೋಗಳು ಮಾಡಕ್ಕೆ ಸ್ಟಾರ್ಟ್ ಮಾಡ್ತೇನ್ರಿ. ನೋಡೋಣ ನಿಮ್ಮ ಸಪೋರ್ಟ್ ಬೇಕ್ರಿ ಅದಕ್ಕೆ. ಯಾಕಂತಂದ್ರೆ ಜನರ ಹತ್ರ ಹೋಗಿ ಮಾತಾಡೋದು ಭಾಳ ಈಸಿ ಇಲ್ಲ. ಯಾಕಂದ್ರೆ ಭಾಳ ನರ್ವಸ್ ಆಕೈತಿ. ಫಸ್ಟ್ ಟೈಮ್ ಆಗೈತಿ. ಇರಲಿ ನೆಕ್ಸ್ಟ್ ಟೈಮ್ ಹತ್ರ ಖಂಡಿತ ಮಾಡ್ತೇನೆ ಅಂತ ಹೇಳ್ತೇನೆ ರೀ. ಇವತ್ತು ಇನ್ನೂ ಟ್ರೈ ಮಾಡ್ತೀನಿ. ಇನ್ನೂ 1 ಅವರ್ ಐತಿ, ಟ್ರೈ ಮಾಡ್ತೇನೆ. ನೋಡೋಣ. ವೆಲ್ಕಮ್ ಬ್ಯಾಕ್ ಗೈಸ್, AB ಲೋಕರಿ ನ್ಯೂ ಬ್ಲಾಗ್. ಇವತ್ತು ನಾವು ಬೆಳಗಾವಿ ಒಳಗೆ ಇರುವಂಥ ಕಿಲ್ಲಾಕೆರೆಗೆ ಬಂದೀವ್ರಿ. ಇಲ್ಲಿ ನಮ್ಮ ಜನರ ಹತ್ರ ಮಹಾಜನತೆ ಹತ್ರ ಹೋಗಿ ಕೆಲವೊಂದು ಪ್ರಶ್ನೆಗಳು ಕೇಳೋಣ. ಅದು ನಮ್ಮ ಕನ್ನಡ ಸೀಸನ್ ಬಿಗ್ ಬಾಸ್ ಬಗ್ಗೆ ಕೇಳೋಣ. ನಮ್ಮ ಜನರ ಅಭಿಪ್ರಾಯ ಹೆಂಗೈತಿ ಕೇಳೋಣ. ಬರ್ರಿ ಲೆಟ್ಸ್ ಗೋ. ಫಸ್ಟ್ ಅವಂಗ ಕೇಳೋಣ, ನೋಡೋಣ ಏನು ಅಂತ ಹೇಳ್ತಾನ. ನಮಸ್ಕಾರ ರೀ ಫ್ರೆಂಡ್ಸ್. ಅಣ್ಣ ಕೈ ತೆಗಿಯಣ. ನಮ್ಮ ಹುಡುಗನ ಡಬ್ಬು ಮಾಡುವಂತ ಹೇಳಿ ಫುಲ್ ಆಕ್ಟರ್ ಆಳವಾಗಿ ಹೋಗಿದ. ಹೋಗ್ಲಿ ಇರ್ಲಿ ಪರವಾಗಿಲ್ಲ. ನಾವು ಇಲ್ತೋ ಇದೇ ಇರ್ಲಿ ಹಿಂಗೆ ಇರ್ಲಿ. ಇಲ್ಲಿ ನಾನು ಜನರ ಹತ್ರ ಒಂದು 5 ಪ್ರಶ್ನೆ ಕೇಳ್ತೀನಿ. ಅದಕ್ಕೆ ನಿನ್ನ ಅಭಿಪ್ರಾಯ ಏನೈತೆ ಅಂತ ನಂಗೆ ನೀ ಕರೆಕ್ಟಾಗಿ ಹಾನೆಸ್ಟ್ ಆಗಿ ಹೇಳ್ಬೇಕು. ನೋಡ್ಪಾ ತಮ್ಮ ನನ್ಗೆ ಗೊತ್ತಿದ್ರೆ ಹೇಳ್ತೀನಿ, ಇಲ್ಲಾಂದ್ರೆ ಇಲ್ಲ. ಖಾಲಿ ಪೋಗಡ್ ಕಾಮಿಡಿ ಮಾಡಬೇಡ. ನೀ ಕಾಮಿಡಿ ಮಾಡಕ್ ಹೋಗ್ಬೇಡ, ಸಖತ್ ಕಾಮಿಡಿ ಹೊಡಿತಾನ್ರಿ ಇವ. ಬರೀ ಫ್ರೆಂಡ್ಸ್ ನಮ್ಮ ಕಿಂಗ್ ಇನ್ನೂ ಕಡೆ ಕೇಳೋಣ. ಯಾಕಂದ್ರೆ ನಾ ಇವತ್ತು ಪ್ರಾಕ್ಟೀಸ್ ತಗೋಕತ್ತೀನಿ, ಏನದ ಟ್ರೈನಿಂಗ್ ತಗೋಕತ್ತೀನಿ. ನನ್ನ ದೋಸ್ತ ಬರತ್ತಾನ, ಅವಾಗ ಕೇಳೋಣ ಬಿಗ್ ಬಾಸ್ ಬಗ್ಗೆ 5 ಪ್ರಶ್ನೆ. ಹೇ ಇವನ ನಿಲ್ವನ ನಿಮ್ಮ ಹೆಸರೇನ? ನನ್ನ ಹೆಸರು ವಿನಯ್ ಅಂತಾನ. ವಿನಯ್ ಕಿಂಗ್ ವಿನಯ್ ಅಂತಾರ ನೀವು ಏನ್ರಿ? ಹೌದಣ್ಣ. ನಿಮ್ಮ ವಿಡಿಯೋ ಭಾಳ ನೋಡಿದೇನ, ಭಾಳ ಇಷ್ಟ ಆಗಿರಿ ನೀವು ಅಂದ್ರಂಗ. ಹಂಗ ನಾವ್ ಇವತ್ತ ಬಿಗ್ ಬಾಸ್ ಬಗ್ಗೆ ಒಂದು 5 ಪ್ರಶ್ನೆ ಕೇಳ್ಬೇಕಂತ ಬಂದಿದ್ದು. ಹಾನೆಸ್ಟ್ ಆಗಿ ಆನ್ಸರ್ ಕೊಡಬೇಕು. ಅಕಸ್ಮಾತ್ ಇವತ್ತು ಬಿಗ್ ಬಾಸ್ ಒಳಗೆ ನಿಮ್ಗೆ ಹೋಗುವಂತ ಅವಕಾಶ ಸಿಕ್ಕರೆ ನೀವು ಹೋಗಕ್ ಇಷ್ಟಪಡ್ತೀರಿ? ಹೋಗಕ್ ಇಷ್ಟಪಡ್ತೀನಿ. ಅದೇ ಯಾಕಂತಂದ್ರೆ ಇಲ್ಲಿ ಮೊಬೈಲ್ ಆಮೇಲೆ ಗಾಡಿ ಟ್ರಾಫಿಕ್, ಮನ್ಯಾಗಿನ ಕಿರಿಕಿರಿ, ಮಕ್ಕಳ ಕಿರಿಕಿರಿ ಸಾಕಾಗಿ ಬಿಟ್ಟಿರ್ತೈತಿ. ಅಲ್ಲೆರ ಒಂದ್ ಇದ್ದಷ್ಟು ದಿನಾರ ಯಾರ್ದು ಸವಾಸ ಇಲ್ದೆ ಇರ್ತೇನೆ ಅನ್ನುವಂಥದ್ದು ಒಂದು ಖುಷಿ. ಬಟ್ ಅಂದ್ರೆ ಈ ನಮ್ಮ ಜನರ ಸಂಪರ್ಕ ಆತು, ಈ ಟ್ರಾಫಿಕ್, ಮನ್ಯಾಗಿನ ಕಿರಿಕಿರಿ ಇದೆಲ್ಲ ಬ್ಯಾಡ. ಒಂದ್ ಸ್ವಲ್ಪ ದಿನಾರ ಆರಾಮಾಗಿರೋಣ ಅಂತ ನಿಮ್ಮ. ಇಲ್ಲ, ಅಲ್ಲೂ ಜನ ಇರ್ತಾರ, ಹೊಸ ಹೊಸ ಜನ ಪರಿಚಯ ಆಗ್ತಾರ, ಹೊಸ ಹೊಸ ಅನುಭವ ಆಗ್ತಾವ. ಅದಕ್ಕಾಗಿ ಹೋಗ್ಬೇಕಂತ ನಿಮ್ಮ ಅನಿಸಿಕೆ. ಹೋಗಿ ಅಲ್ಲಿದ ಎಕ್ಸ್ಪೀರಿಯನ್ಸ್ ತಗೋಬೇಕು ಅನ್ನೋ ಆಸೆ ಐತಿ. ಅಂದ್ರ ಅಲ್ಲಿ ನಾವ್ ವಿನ್ ಹಾಕೇನಿಲ್ಲ, ಗ್ಯಾರಂಟಿ ಇಲ್ಲ. ಬಟ್ ಅಲ್ಲಿ ಹೋಗ್ಬೇಕ, ಅಲ್ಲಿ ಜನ ಎಲ್ಲ ಮೊಬೈಲ್ ಗಿಬೈಲ್ ಎಲ್ಲ ಬಿಟ್ಟು ಇರ್ಬೋದಲ್ಲ. ನಾವು ಒಂದು
4-5 ದಿನ ಇರ್ಬೇಕು ಅನ್ನೋಂತ ಒಂದು ಎಕ್ಸೈಟ್ಮೆಂಟ್ ಐತಿ. ಅಂದ್ರೆ ಬೇಸೋತ್ತೀರಿ ನೀವು ಫೋನಿಗೆ? ಇಲ್ಲ, ನೋಡ್ಬೇಕ್ರಿ ಅಲ್ಲಿ ಒಳಗಡೆ ಹೆಂಗಿರ್ತೈತಿ, ನಮ್ಗೆ ಇರಾಕ್ ಆಕೈತಿ ಇಲ್ಲ ಅದನ್ನ ಅನುಭವಿಸ್ಬೇಕು ಅನ್ನೋಂಥದ್ದು, ಅಂದ್ರೆ ಅಲ್ಲಿ ಮೂಮೆಂಟ್ ಅನುಭವಿಸ್ಬೇಕು ಅನ್ನೋಂಥದ್ದು ಐತಿ. ಸೊ ಅದಕ್ಕಾಗಿ ನಾನು ಹೋಗ್ಬೇಕಂತ ಇಷ್ಟಪಡ್ತೀನಿ. ಯಾರಿಲ್ಲ ಅಂತಾರ ಹೋಗಕ್ ಇಷ್ಟಪಡ್ತೀನಿ ಅಂತ ಕೇಳ್ತೀವಿ, ಹೋಗತ್ತೀನಿ. ನಿಮಗೆ ಇಷ್ಟಪಟ್ರೆ ಇವತ್ತ ನಿಮ್ ಹೂವಂತ ಅವಕಾಶ ಸಿಕ್ಕರೆ ಹೋಗ್ತೇರಿ. ಅಕಸ್ಮಾತ್ ನಿಮ್ ದೋಸ್ತರೊಳಗೆ ಯಾರಿಗಾರ ನೀವು ಕಳಿಸ್ಬೇಕು ಅನ್ನೋ ಅವಕಾಶ ಸಿಕ್ಕರೆ ಯಾರು ಕಳ್ಸಕ್ ಇಷ್ಟಪಡ್ತೀರಿ ನಿಮ್ ದೋಸ್ತರೊಳಗ? ನಾನು ಯಾರನ್ನೂ ಕಳ್ಸಲ್ಲ, ನಾನು ಹೋಗ್ತೀನಿ. ನೀವು ಹೋಗ್ಯಾರ ಅಕಸ್ಮಾತ್ ಆಗಿ ನಿಮ್ಮನ್ನ ಬಿಟ್ಟು ನಿಮ್ ಮನೆಯವ್ರು ಯಾರು ಕಳಿಸ್ಬೇಕಾಗಿತ್ತ, ಯಾರು ಕಳಿಸ್ತೀರಿ ನಿಮ್ಮ ಮನ್ಯಾಗ? ನಿಮ್ಮ ಮಗ ಆಗಿರ್ಬೋದು, ಮಗಳಾಗಿರ್ಬೋದು. ಮಗಳನ್ನ ಅಂತೂ ಕಳ್ಸೋದನ್ನ ಇಲ್ಲ, ಯಾಕಂದ್ರೆ ಅವರು ಸ್ಕೂಲ್ ಐತಿ, ಸ್ಕೂಲ್ ಕಿಂತ ವಿದ್ಯಾಭ್ಯಾಸಕ್ಕಿಂತ ಹೆಚ್ಚಿಂದ ಏನು ಇಲ್ಲ. ಹಿಂಗಾಗಿ ನಾನು ಹೋಗ್ತೇನೆ ಅಂತ ಅಂತೆ. ನೀವು ಹೋಗಕ ಇಷ್ಟಪಡ್ತೀರಿ? ನಮ್ ದೋಸ್ತರೊಳಗ ಎಬಿ ಲೋಕ್ರಿ ಕಳ್ಸಕ್ ಇಷ್ಟಪಡ್ತೀನಿ. ಬೇಬಿ ಲೋಕ್ರಿ ಅಂದ್ರ ನನ್ನ ಕಳ್ಸಿ ವಿಚಾರ ಮಾಡತ್ತಾರ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಷ್ಟೆಲ್ಲ ಕೇಳಕತ್ತೀರಂದ್ರ ನಾ ನಿಮ್ನ ಕಳ್ಸ್ಬೇಕಂತ ಅನ್ಕೊಂಡೆ ನೋಡ್ರಿ. ಸರ್ ನಾನಂತೂ ಹೋಗಕ್ ಫಸ್ಟ್ ರೆಡಿ ಅದೇನಿ. ನನಗೆ ಏನಾರ ಆಫರ್ ಯಾರನ್ನಾರ ಕಳ್ಸ್ಬೇಕಪ್ಪ ಅಂತ ಏನಾರ ಯಾರ ಬಂದು ಕೇರ ನಿಮ್ನ ಕಳ್ಸಂತ ಹೇಳ್ಬಿಡ್ತೇನ್ರಿ ನಾ. ಥ್ಯಾಂಕ್ ಯು. ನಿಮ್ಮ ಅವಕಾಶ ನಮಗ್ ಬಿಟ್ಕೊಡೋದಕ್ಕೆ ಬಹಳ ದೊಡ್ಡ ಧನ್ಯವಾದ. ಬಿಗ್ ಬಾಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದ್ರ ಅದ ಬಿಗ್ ಬಾಸ್ ಜನರಿಗೆ ಒಳ್ಳೆ ಸಂದೇಶ ಕೊಡ್ತೈತೋ ಇಲ್ಲೋ? ನಿಮ್ಮ ಅಭಿಪ್ರಾಯ ಏನು? ಅದ್ರೊಳಗ ಚಲೋ ಐತಿ ಕೆಟ್ಟ ಐತಿ ಅನ್ನೋಕಿತ್ಲ ಅದನ್ನ ನಾವ್ ಯಾವ ತರ ತಗೋತೀವಿ ನಮ್ಮ್ಯಾಗ ಬಿಟ್ಟಿದ್ದು. ಚಲೋ ತಗೊಂಡ್ರೆ ಚಲೋ, ಕೆಟ್ಟ ತಗೊಂಡ್ರೆ ಕೆಟ್ಟ. ಅಂದ್ರ ನೀವು ಅಂದ್ರೆ ಹತ್ರ ಜಗಳ ಮಾಡೋದು ನೋಡಿ ತಗೊಂಡ್ರ ಹಿಂದ ಮುಂದ ಮಾತಾಡೋದು ಇದಾಕೈತಿ. ಇಲ್ಲ ಹತ್ರ ಸೈಲೆಂಟ್ ಆಗಿರ್ಬೇಕಪ್ಪ ಅಂತಂದ್ರ ನಾವ್ ಯಾವ ರೀತಿ ಅದನ್ನ ನಾವು ತಗೋತಿವಲ್ಲ ಅದ್ರ ಮೇಲೆ ಡಿಪೆಂಡ್ ಅಂತ ನೀವ್ ಹೇಳಾಕತ್ತೀರಿ. ಅದರಿಂದ ಒಳ್ಳೆ ಸಂದೇಶ ಕೊಡ್ತೈತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾವ ರೀತಿ ಒಳ್ಳೆ ಸಂದೇಶ? ಅಂದ್ರ ಯಾರ್ಯಾರು ಹೆಂಗ್ ಇರ್ತಾರ ಅನ್ನೋದೆಲ್ಲ ಅಲ್ಲಿ ಗೊತ್ತಾಗ್ಬಿಡ್ತೈತಿ ಬಿಗ್ ಬಾಸ್ ಒಳಗೆ. ಬಿಗ್ ಬಾಸ್ ಒಳಗ ಅದರಿಂದ ಒಳ್ಳೆ ಸಂದೇಶ ಜನರಿಗೆ ಸಿಗ್ತದೆ. ಹೌದೌದು. ನಾಟಕ 2 ದಿವಸ ಅಂತ ಮಾಡ್ಬೋದ, 1 ದಿವಸ 2 ದಿವಸ. ಅಲ್ಲಿ ಬಿಗ್ ಬಾಸ್ ಒಳಗ 3 ತಿಂಗಳು ಇರ್ತೈತೆ ಅಂತ ಕೇಳ್ಪಟ್ಟಿನ ಅಂದಾಜ. 2 ದಿವಸ ಐತೆ ಅಂತ ನನಗೂ ಅಷ್ಟು ಪರ್ಫೆಕ್ಟ್ ಗೊತ್ತಿಲ್ಲ. 100 ದಿನ ಇರ್ಬೋದು. ಆ 100 ದಿನ ಒಳಗ ಮಂದಿ ಹೆಂಗಿರ್ತಾರೋ ಹೆಂಗಿಲ್ಲ ಎಲ್ಲ ಗೊತ್ತಾಗ್ಬಿಡ್ತೈತಿ. ಟೈಮ್ ಪಾಸ್ ಮಾಡ್ಬೋದ್ರಿ, ಇಷ್ಟೇ ಹೇಳ್ತೇನೆ. ಟೈಮ್ ಪಾಸ್ ಮಾಡ್ಬೋದು. ಯಾಕಂತಂದ್ರೆ ಅದರಿಂದ ಒಳ್ಳೇದಾಗುವಂಥದ್ದು ಏನಿಲ್ಲ, ಕೆಟ್ಟದಾಗುವಂಥದ್ದು ಏನಿಲ್ಲ. ಟೈಮ್ ಇದ್ರೆ ಅದನ್ನ ನೋಡಿ ಟೈಮ್ ವೇಸ್ಟ್ ಮಾಡ್ಬೋದು. ಅಂದ್ರೆ ಈಗ ಟಿಕ್ಟಾಕ್ ಹೆಂಗ್ ನೋಡ್ತಿರಲ್ಲ ನಾವು, ಇನ್ಸ್ಟಾಗ್ರಾಮ್, ಆ ಥರ ಅದು ಒಂದು ಟೈಮ್ ವೇಸ್ಟ್ ಎಪಿಸೋಡ್. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಭಾಳ ಮಹತ್ವದ ಐತ್ರಿ. ನಿಮ್ಗ ವಿನ್ ಆಗಾನ 50 ಲಕ್ಷ ರೂಪಾಯಿ ಬಂತಂದ್ರ ಆ ಕ್ಯಾಶ್ ಇಟ್ಕೊಂಡೆ ನೀವ್ ಏನ್ ಮಾಡ್ತೀರಿ? ಫಸ್ಟ್ ಹತ್ರ 1 ಲಕ್ಷ ರೂಪಾಯಿ ತಗೊಂಡು ಗೋವಾ ಟ್ರಿಪ್ ಹೋಗ್ಕೊಂಡ್ರಿ ನಾ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು. ಯಾಕಂದ್ರೆ ನಮ್ ಫ್ರೆಂಡ್ಸ್ ಎಲ್ಲ ಬೇರೆ ಗೋವಾ ಟ್ರಿಪ್ ಹೋಗೋಣ ಅಂತಾರ, ಕ್ಯಾನ್ಸಲ್ ಮಾಡ್ತಾರ. ಹೋಗೋಣ ಅಂತಾರ, ಆ ಟ್ರಿಪ್ ಪ್ಲಾನ್ ಮಾಡೋದನ್ನ ಕ್ಯಾನ್ಸಲ್ ಮಾಡಾಕ. ಗೋವಾ ಟ್ರಿಪ್ ಎಷ್ಟೋ ಮಂದಿ ಹಂಗನ ಆಗಿರ್ಬೋದ್ರಿ. ಆ ಟ್ರಿಪ್ ಪ್ಲಾನ್ ಏನ್ ಮಾಡ್ತಾರಲ್ಲ ಕ್ಯಾನ್ಸಲ್ ಆಗೋ ಸಂಬಂಧ ಮಾಡ್ತಾರ. ಅದಕ್ಕಾಗಿ ನಾನು ಹತ್ರ 1 ಲಕ್ಷ ರೂಪಾಯಿ ತಗೊಂಡ್ ಫಸ್ಟ್ ಟ್ರಿಪ್ ತೆಗಿತೀನಿ, ಗೋವಾ ಟ್ರಿಪ್, ದೋಸ್ತರೆಲ್ಲ ಕರ್ಕೊಂಡು. ಆಯ್ತು ತಗೋರಿ, ಹಂಗಿದ್ರ ನೀವು ಗೋವಾಕ್ ಹೋಗ್ಬೇಕಾರ ನಮ್ನು ಮರ್ಯಾಕ್ ಹೋಗ್ಬೇಡ್ರಿ. ನಮ್ಗೂ ಒಂದ್ಸತಿ ಕರೀರಿ, ಫ್ರೀ ಇದ್ರ ಬರ್ತೀವಿ. ನಿಮ್ ಜೊತೆ ನಾವು ಒಂದ್ ಸ್ವಲ್ಪ ಎಂಜಾಯ್ ಮಾಡ್ತೀವಿ. ನೋಡ್ರಿ ಫ್ರೆಂಡ್ಸ್, ಇವತ್ತ ನಮ್ ಭೀಮ್ ಅವ್ರ ಹೇಳಿದಾರ, ಅವ್ರಿಗೆ ತಿಳಿದಷ್ಟು ಅವ್ರು ಹೇಳಿದಾರ. ನಮಗೂ ಎಷ್ಟು ತಿಳಿತೈತಿ ಅಷ್ಟು ನಾವು ಕೇಳಿದೀವಿ. ಏನ್ರ ತಪ್ಪಾಗಿದ್ರೆ ಕ್ಷಮಸ್ರಿ. ಬಿಗ್ ಬಾಸ್ ಒಂದ್ ಚಲೋ ಎಪಿಸೋಡ್ ಐತಿ, ನೋಡ್ರಿ, ಎಂಜಾಯ್ ಮಾಡ್ರಿ. ಯಾರ್ಯಾರ ಹೆಂಗ್ ತಗೋತೀರಿ ಅದ್ರ ಮ್ಯಾಗ ಇರ್ತೈತಿ. ನಮ್ ಕಿಚ್ಚ ಬಾಸ್ ಮಾಡ್ತಾರಂದ್ರ ಏನ್ ತಪ್ಪಾಗಿರೋದಿಲ್ಲ, ಎಲ್ಲ ಕರೆಕ್ಟಾಗೇ ಇರ್ತೈತಿ. ಜೈ ಕಿಚ್ಚ ಬಾಸ್, ಜೈ ಕಿಚ್ಚ ಬಾಸ್. ಥ್ಯಾಂಕ್ ಯು ಸೋ ಮಚ್ ರೀ, ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ಹತ್ರ ಹೋಗಿ ಮಾತಾಡೋದು ಭಾಳ ಈಸಿ ಇಲ್ಲ, ಯಾಕಂದ್ರೆ ಭಾಳ ನರ್ವಸ್ ಆಕೈತಿ. ಫಸ್ಟ್ ಟೈಮ್ ಆಗೈತಿ, ಇರ್ಲಿ. ನೆಕ್ಸ್ಟ್ ಟೈಮ್ ಹತ್ರ ಖಂಡಿತ ಮಾಡ್ತೇನೆ ಅಂತ ಹೇಳ್ತೇನೆ ರೀ. ಇವತ್ತು ಇನ್ನ ಟ್ರೈ ಮಾಡ್ತೀನಿ, ಇನ್ನೂ 1 ಅವರ್ ಐತಿ, ಟ್ರೈ ಮಾಡ್ತೇನೆ. ನೋಡೋಣ. ಇಷ್ಟೇ ನಮ್ದು ಇವತ್ತಿನ ವಿಡಿಯೋ. ಇಲ್ಲಿಗೆ ಎಂಡ್ ಮಾಡ್ತಾರೆ. ಮಾಸ್ ಮುಂದಿನ ನೋಡಿದಾಗ ಎಲ್ಲರಿಗೂ ಜೈ ಶ್ರೀರಾಮ್, ಟೇಕ್ ಕೇರ್.